ನಮಸ್ಕಾರ ರೀಪ ಎಲ್ಲರಿಗೂ. ರಾಣಿ ಶುಗರ್ಗೆ ಈಗ ಬೆಳಗಾವಿಯ ರಾಣಿ ಕಾಲಿಟ್ಟಾಳೆ. ಬೆಳಗಾವಿಯ ರಾಣಿ ಯಾರು ಗೊತ್ತೈತ್ರಲ್ಲ? ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಸಹೋದರಿ ಲಕ್ಷ್ಮೀ ತಾಯಿ ಅಕ್ಕ ಹೆಬ್ಬಾಳ್ಕರ್. ವೈನಿ ಅಂತಾರ, ಅಕ್ಕ ಅಂತಾರ, ಮುದ್ದಿನ ಮಗಳಂತಾರ. ಎಷ್ಟೋ ಹಿರಿಯರು ಬಂದ ಅಪ್ಕೋತಾರ. ಆ ಮಹಾರಾಣಿ ಈಗ ಸಹೋದರನ ನೇತೃತ್ವದಲ್ಲಿ, ಬಾಬಾ ಸಾಹೇಬ್ ಪಾಟೀಲ್ ಶಾಸಕ ಕಿತ್ತೂರಿನ ನೇತೃತ್ವದಲ್ಲಿ ರಾಣಿ ಶುಗರ್ದಲ್ಲಿ ಕಾಲಿಟ್ಟ ಅಂದ್ರೆ ಚಂದ್ರರಾಜ್ ಹಟ್ಟಿಹೊಳಿ ಪೆನಲಲ್ಲಿ 100ಕ್ಕೆ 100 ಗೆಲ್ತೈತಿ. ಯಾಕ? ಬಹಳಷ್ಟು ನಷ್ಟದಿಂದ ಅದು ಹಾಳಾಗೈತಿ. ಅಲ್ಲಿ ಅನೇಕ ಆಡಳಿತ ಮಂಡಳಿಗಳು ಬಂದು ಹೋದವು, ಚುನಾಯಿತ ಪ್ರತಿನಿಧಿಗಳು ಬಂದು ಹೋದರು. ಎಷ್ಟೋ ಅದನ್ನು ಉತ್ಪಾದನೆ ಮಾಡಿದರು. ಅದು ವೆಚ್ಚ ಮೈನಸ್ ನೂರಾರು ಕೋಟಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡಿ ಹೋದಂಥ ರಾಣಿ ಶುಗರ್ಗೆ ಈಗ ಕಾಯಕಲ್ಪದ ಶಕ್ತಿ ಕೊಡೋ ಸಲುವಾಗಿ ಚಂದ್ರರಾಜ್ ಹಟ್ಟಿಹೊಳಿ ಉದ್ಯೋಗಪತಿ ಚಾಣಾಕ್ಷದಾನ, ಶಾಣೆ ಅದಾನ, ಫ್ಯಾಕ್ಟ್ರಿ ಮುಂದುವರಿಸ್ತಾನೆ. ಇನ್ನೂ 1000-2000 ಜನರಿಗೆ ಉದ್ಯೋಗ ಸಹಿತ ಕೊಡ್ತಾನೆ. ಇಚ್ಛಾಶಕ್ತಿ ಐತಿ ಚಂದ್ರರಾಜ್ ಹಟ್ಟಿಹೊಳಿ ಕೈಯಾಗ. ಮತದಾರರು ಫ್ಯಾಕ್ಟ್ರಿ ಕೊಡ್ತಾರೆ. ರಾಣಿ ಲಕ್ಷ್ಮೀ ತಾಯಿದ ಆಶೀರ್ವಾದ ಐತಿ. ಲಕ್ಷ್ಮೀ ತಾಯಿ ಒಂದು ರೌಂಡ್ ಹೊಡೆದ್ಲಂದ್ರೆ ಆ ರಾಣಿ ಶುಗರ್ ಫ್ಯಾಕ್ಟ್ರಿ ಷೇರುದಾರರ ನಮಗೆ ಷೇರು ಭದ್ರತೆ ಬಂತು, ಡಿವಿಡೆಂಡು ಬರುವುದು, ಮುಂದೆ ನಮಗೆ ಸಗರಿನೂ ಸಿಗೋದು, ನಮ್ಮ ಷೇರಿಗೆ ಒಂದು ತಾಕತ್ತು ಬರ್ತೈತೆ ಅಂಥೇಳಿ ಮಾಡಿ ಕೊಡುವಂಥ ಶಕ್ತಿ ಆ ಮಹಾತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಐತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಭವಿಷ್ಯನೂ ಭಾಳ ಉಜ್ವಲ ಐತಿ. ಎಲ್ಲಿ ಕೈ ಹಾಕ್ತಾಳ ಅಲ್ಲಿ ಸಕ್ಸಸ್ ಆಗ್ತಾಳ. 28ಕ್ಕೆ ಮಗನ ಶಾಸಕ ಮಾಡುವ ಸಲುವಾಗಿ ರಣತಂತ್ರ ಸಹಿತ ಏನಾಗತ್ತಾಳ. ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಮೃಣಾಲ್ ಹೆಂಗೆ ಶಾಸಕ ಆಗ್ತಾನೆ, ಎಲ್ಲಿ ಆಗ್ತಾನೆ? ಈಗಾಗಲೇ DCC ಬ್ಯಾಂಕ್ದಿಂದ ಹಿಂದೆ ಸರಿದಿದ್ದು ಚಂದ್ರರಾಜ್ ಹಟ್ಟಿಹೊಳಿ. ಯಾಕೆ ಸರಿದಿದ್ದು ಅಂದರೆ ಇದು ರಾಣಿ ಶುಗರ್ ಫ್ಯಾಕ್ಟ್ರಿ ಕಬ್ಜಾ ತಗೋಬೇಕು ಒಂದು, ಎರಡನೇದು ಮೃಣಾಲ್ ಹೆಬ್ಬಾಳ್ಕರ್ ಶಾಸಕ ಆಗಬೇಕು. ಈ ಸ್ಫೋಟಕ ಸುದ್ದಿ ಕಾಕ ಬಹಿರಂಗಪಡಿಸಿಬಿಟ್ಟ. ಇನ್ನೂ ಕಾಯಕತ್ತಿದ್ದು ನಾವು ಎದುರ ಸಲುವಾಗಿ ಇವರು ಗುಪ್ತ ಸಂಧಾನ ಮಾಡ್ಕೊಂಡಿದ್ರು ಅಂಥೇಳಿ. ಆದರೆ ತ್ಯಾಗ ಮಾಡಿದಂಥ ಚಂದ್ರರಾಜ್ ಹಟ್ಟಿಹೊಳಿ ಅರವಿಂದ್ ಪಾಟೀಲ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಂಥ ಇದೇ ಚಂದ್ರರಾಜ್ ಹಟ್ಟಿಹೊಳಿ. ಇನ್ನು ಜಾರಕಿಹೊಳಿ ಗುಂಪಿನಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಿತ ಸಕ್ರಿಯ ಸದಸ್ಯರು. ಟೀಮ್ ಒಂದಾತ್ರಿ. ಇನ್ನು ವಿರೋಧಿಗಳು ಯಾರು? ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು ಹುಕ್ಕೇರಿದ ಒಂದು ಕದನ ಮುಗಿತಂದ್ರೆ ಇನ್ನು ಪರ್ವನ ಬೇರೆ ಆಗತೈತಿ. ಇನ್ನು ರಾಣಿ ಶುಗರ್ ಅಭಿವೃದ್ಧಿ ಮಾಡಬೇಕು. ರಾಣಿ ಶುಗರ್ ಬಹಳಷ್ಟು ಹೆಸರುವಾಸಿಯಾದಂಥ ಕಾರ್ಖಾನೆ. ರಾಣಿ ಶುಗರ್, ಹೀರಾ ಶುಗರ್, ಪ್ರಭಾ ಶುಗರ್ ಇವೆಲ್ಲ ಹೆಸರುವಾಸಿಯಾದಂಥ ಕಾರ್ಖಾನೆಗಳು. ಅವು ಯಾಕೆ ನಷ್ಟ ಅನುಭವಿಸಿದವು? ಯಾರ ದ್ವಂದ್ವ ನೀತಿಯಿಂದ ನಷ್ಟ ಅನುಭವಿಸಿದವು? ಆ ನಷ್ಟವನ್ನು ಭರಿಸಲಿಕ್ಕೆ ಈಗ ಉದ್ಯೋಗಪತಿಗಳು ಕೈ ಹಾಕ್ಯಾರಂದ್ರೆ ಅವರಿಗೆ ಹಣಕಾಸಿನ ಶಕ್ತಿನೂ ಐತಿ. ಅಂಥವ್ರಿಗೆ ದೊಡ್ಡ ದೊಡ್ಡ ಬ್ಯಾಂಕಿನವರು ಸಾಲನೂ ಕೊಡ್ತಾರೆ. ಆ ಸಾಲ ತೆಗೆದುಕೊಂಡು ಹಳೆ ಸಾಲ ತೀರಿಸಿ ಹೊಸ ಸಾಲಕ್ಕೆ ಕಂತಿನ ಮುಖಾಂತರ ಅದನ್ನು ಸಂದಾಯ ಮಾಡಿ ಆ ಫ್ಯಾಕ್ಟ್ರಿ ಇವತ್ತು ರಾಣಿ ಶುಗರ್ ದೇಶ ನೋಡು ಹಂಗೆ ಮಾಡ್ತಾನೆ ಇದೆ ಚಂದ್ರರಾಜ್ ಹಟ್ಟಿಹೊಳಿ. ಬರ್ಕೋರಿ. ಅವನ ಜೊತೆಗೆ ಅಲ್ಲಿಯ ಜನಪ್ರಿಯ ಶಾಸಕ ಕಿತ್ತೂರು ಬಾಬಾ ಸಾಹೇಬ್ ಪಾಟೀಲ್ ಬೆನ್ನ ಹತ್ಯಾನ ಅಂದಮೇಲೆ ಸಂಪೂರ್ಣ ಚೈನ್ ಬರ್ತೈತಿ. ಯಾಕಂದ್ರೆ ಅಲ್ಲಿ ಜನ ಬ್ಯಾಸತ್ ಹೋಗ್ಯಾರ. ಎಲ್ಲರಿಗೂ ಅಧಿಕಾರ ಕೊಟ್ಟ ಅದನ್ನು ಎಲ್ಲರೂ ಸುಳ್ಳ ಕಳ್ಳ ಲೆಕ್ಕ ಬಿಲ್ಗಳನ್ನು ಹಾಕಿ ಎಮ್ಡಿ ಪಮ್ಡಿ ಲೂಟಿ ಮಾಡಿ ಹೋಗಿಬಿಟ್ರು. ಈಗ ಅಲ್ಲಿ ಖಾಲಿ ಆಗೈತಿ. ಈಗ ಅದನ್ನು ಸಂಪೂರ್ಣ ಖಾಲಿ ಆದಂಥ ಕಾರ್ಖಾನೆಗೆ ಸಾಮಾನು ತುಂಬಿ ಬಾಂಡೋಲ ಹಾಕಿ ಏನು ತಯಾರು ಮಾಡ್ತಾನ ಅವನೇ ಚಂದ್ರರಾಜ್ ಹಟ್ಟಿಹೊಳಿ ಉದ್ಯೋಗಪತಿ. ಸಹೋದರ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸಹೋದರ. ಇದು ರಾಣಿ ಶುಗರ್ ಫ್ಯಾಕ್ಟ್ರಿ ಚಂದ್ರರಾಜ್ ಹಟ್ಟಿಹೊಳಿಯ ಗತ್ತು ತಾಕತ್ತು. ಇನ್ನು ಮುಂದಿನ ಚುನಾವಣೆಗಳ ನೋಡಾಕಿರೆ ಇದು ಚಂದ್ರರಾಜ್ ಹಟ್ಟಿಹೊಳಿಯನ್ನು ಸೋಮಕೊಂಡಂಗಿಲ್ರಿ. ಅವ ಒಂದು ಸಾಮ್ರಾಜ್ಯ ಕಟ್ಟ್ಯಾನೀಗ ಕಟ್ಟವ. ಇನ್ನು ಮುಂದೆ ಆ ಸಾಮ್ರಾಜ್ಯದಾಗೂ ಇನ್ನು ಸೈನಿಕರು ಹೆಚ್ಚಾಗಾರ. ತಾಯಿ ಆಶೀರ್ವಾದ ಐತಿ. ಲಕ್ಷ್ಮೀ ತಾಯಿ ಯಾವಾಗಲೂ ಹೃದಯವಂತಳು, ಸ್ವಭಾವ ಭಾಳ ಒಳ್ಳೆಯದು. ಪ್ರೀತಿಯಿಂದ ಮಾತಾಡ್ಸಿರಿ, ಪ್ರೀತಿಯಿಂದ ಮಾತಾಡ್ತಾ. ದ್ವೇಷ ಮಾಡಾಕವಾದ್ರೆ ಮತ್ತು ದ್ವೇಷ ಮಾಡ್ತಾಡ್ರೆ ಸೋಮಕೊಂಡಂಗಿಲ್ರಿ. ಯಾಕಂದ್ರೆ ಆಕೆಗೆ ವಿನಾಕಾರಣ ಅನ್ಯಾಯ ಮಾಡಿದರೆ ಮತ್ತು ಯಾಕೆ ಸುಮ್ಕೊಂತಾಳೆ ಪಾಪಕ್ಕೆ? ಆ ತಾಯಿಗೂ ಸಿಟ್ಟಿನ ಬರಾನು ಐತ್ರಿ. ಒಮ್ಮೆ ಮನಸ್ಸು ತೊಗೊಂಡಳು ನಿಮ್ಮನ್ನ ತಲೆ ಮೇಲೆ ಕುಣಿಸ್ಕೊತಾಳ. ನೀವೇನಾದರೂ ದ್ರೋಹ ಮಾಡಿದ್ರೆ
ತಲೆ ಮ್ಯಾಗಿಂದ ತೆಗೆದು ಕಾಲಾಗ ತುಳಿದು ಹಾಕ್ತಾಳೆ ಅಂಥ ಶಕ್ತಿ ಆ ಮಹಾಶಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರಗಡೆ ಐತಿ. ಈ ಕಡಕ ಜವಾರಿ ಕಾಕ ಹೇಳ್ಯಾನ, ಮೊದಲಿನ ಭವಿಷ್ಯ ಹೇಳ್ಕೊತ ಬಂದಾನ. ಆಕೆಗೆ ದಾರಿ ಸುಗಮಾಯಿತು, ಈಗ ಲೈನ್ ಕ್ಲಿಯರ್. ಮುಂದೆ ರಾಜ್ಯದ ನಾಯಕಿಯಾಗಿ ಬೆಳೆಯೋ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಣಿ ಶುಗರ್ ಸುಪರ್ದಿಗೆ ತೋದ್ಲಂದ್ರೆ ಇನ್ನು ಅಲ್ಲಿ 1000-1500 ಯುವಕರಿಗೆ ಉದ್ಯೋಗದ ಭರವಸೆ ಕೊಡ್ತಾರ ಇವರು ಸಹೋದರ ಮತ್ತು ಸಹೋದರಿ. ಇದೇ ಇವತ್ತಿನ ರಾಣಿ ಶುಗರ್ ಫ್ಯಾಕ್ಟ್ರಿಯ ವಿಶೇಷ ಸುದ್ದಿ. ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡ್ರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಉಳಿಸ್ಬೇಕಂತ ಏಕೈಕ ಒಳ್ಳೆ ಉದ್ದೇಶದಿಂದ ಈಗ ನಾವು ಇದ್ರೊಳಗೆ ಬಂದೆವು. ಬೇರೆದವ್ರು ಏನ್ ಮಾತಾಡ್ತಾರೋ ಅದಕ್ಕೆ ನಾವು ಉದ್ದೇಶಕ್ಕೆ ಹೋಗುದಿಲ್ಲ. ಹಿಂದೆ ಯಾರೇನು ಮಾಡಿದಾರ ಅದ್ರ ಬಗ್ಗೆನೂ ಮಾತಾಡಕ್ ಹೋಗುದಿಲ್ಲ. ನಾವೇನ್ ಮಾಡ್ಬೇಕು, ಸಂಸ್ಥೆ ಹೆಂಗ್ ಉಳಿಸ್ಬೇಕು ಅಷ್ಟೇ ಮಾತಾಡ್ತೀವಿ. ಉದ್ದೇಶ ಬಂದ ಫ್ಯಾಕ್ಟ್ರಿ ಉಳಿಬೇಕು. ರೈತರು ಏನ್ ಆಸೆ ಇಟ್ಕೊಂಡಿದಾರ, 17,000 ಜನ ಸದಸ್ಯರು ಅದಾರ, ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಬಾಳ ಐತಿ. ಅದನ್ನ ಕಾಪಾಡುವಂತ ಕೆಲಸ ಆಗ್ತದೆ. ಎಲ್ಲರೂ ಕೂಡಿ ಆ ಫ್ಯಾಕ್ಟ್ರಿಯನ್ನ ಉಳಿಸಿ ಬೆಳೆಸಕ ಎಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತಾರೆ. ಕಾರ್ಖಾನೆಯನ್ನು ಉಳಿಸ್ಬೇಕು, ಅದು ಒಂದೇ 1 ಪಾಯಿಂಟ್ ಎಜೆಂಡಾ. ಯಾಕಂದ್ರೆ ಇಲ್ದಿದ್ರೆ ಅದು ಮುಚ್ಚು ಸ್ಥಿತಿಯಾಗ ಬಂದಂತೈತಿ. ಇಲ್ಲಿದ್ದಂತ ರೈತರದು ಕೂಡ ಅದ ತಗೊಂಡು ಇವತ್ತು ನಮ್ಮ ಹಿರೇಸೆಂದ 3 ಇಬ್ಬರು MLA ಅವರು, ಒಬ್ರು MLC ಅವರು ಅತಿ ಪ್ರಯತ್ನ ಮಾಡೋದು ಇದು ಭಾಳ ಒಂದು ದೊಡ್ಡ ಕೆಲಸ ಅಂತ ಹೇಳ್ತೇನೆ. ಯಾಕಂದ್ರೆ ಈ ಫ್ಯಾಕ್ಟ್ರಿ ನಾನು 40 ವರ್ಷ ನಾನು ನೋಡಿದ್ದೇನೆ. ಯಾಕೆ ಸುಮಾರು ನಾವು ಇಲ್ಲಿ ಕಬ್ಬು ಹಚ್ಚಿದಾರ ಇದ್ದೇವೆ. ಮತ್ತು ರಾಜಕೀಯವಾಗಿ ಇವತ್ತು ಯಾವುದೋ ಪಾರ್ಟಿ ಇರ್ಬೋದು, ಆದರೆ ಇದು ಒಳ್ಳೆ ಪ್ಯಾನಲ್ ಮಾಡಿದ್ದಾರೆ. ಈ ಒಳ್ಳೆ 100ಕ್ಕೆ 100 ಆಶ್ ಬಂದ ಆತ್ಮವಿಶ್ವಾಸ ನಮಗೆ.